ಸೌದೆ ಹಾಕ್ಬಿಟ್ಟು ಬಗ 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 ಹಾಸ್ತೀನಿ ರೀ. ಒಂದೇ ತುತ್ತಿಗೆ ನಿಮಗೆ ಫುಲ್ಲು ಸೂರ್ಯ ಆಗೋಯ್ತು. ಆ ಥರ ಇದೆ ರುಚಿ. ಮುಂಚೆ ಒಳಗಡೆ ಮಾಡ್ತಾಯಿದ್ದೆ ನಾನು, ಈಗ ಹೊರಗಡೆ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ 160 ರೂಪಾಯಿ ಹೆಂಗಪ್ಪ ಕೊಡ್ತಾನೆ ಇವನು ಬಿರಿಯಾನಿನ, ಹೆಂಗಪ್ಪ ವರ್ಕೌಟ್ ಆಗುತ್ತೆ ಅಂತ. ಸರ್ ನಾವು ದುಡ್ಡು ಮಾಡಬೇಕು ಅಂತ ಏನೇನು ಹೋಟ್ಲು ಮಾಡಿಲ್ಲ. ನಮ್ಗೆ ಸಿಗೋದೇ 10 ರೂಪಾಯಿ ಸರ್, 10 ರಿಂದ 12 ರೂಪಾಯಿ. ಏನಾದರೂ ಈರುಳ್ಳಿ ರೇಟು ಚಿಕನ್ ರೇಟು ಜಾಸ್ತಿ ಆದರೆ 8 ರೂಪಾಯಿಗೂ ಸಿಗುತ್ತೆ. ಮೇಕಿಂಗ್ ಕಾಸ್ಟು ನಮ್ಗೆ ಅಷ್ಟು ಬೀಳುತ್ತೆ, ಯಾಕೆಂದರೆ ಅಷ್ಟೇ ಕ್ವಾಲಿಟಿ ಫುಡ್ ಹಾಕ್ತಾ ಇರ್ತೀವಿ. ಆದರೂ ಹೆಂಗಪ್ಪ ಮಾಡ್ತಾರೆ. ಅದಕ್ಕೆ ಈಗ ಲೈವ್ ಕಿಚನ್ ಮಾಡಿದ್ದೀನಿ, ಹೊರಗಡೆ ಜನ ಕಾಣೋ ಥರ ಮಾಡಿದ್ದೀನಿ. ಹಾಗಾಗಿ ನೋಡಿ ತೊಗೊಳ್ಳಿ, ಯಾಕೆಂದರೆ ನಾವು ಹಾಕೋ ಅಕ್ಕಿ ಕೂಡ ನೋಡ್ಬೋದು. 100 ರೂಪಾಯಿ ಕೆಜಿ ಅಕ್ಕಿನೇ ಹಾಕೋದು, 80 ರೂಪಾಯಿ ಕೊಡ್ತಾನೆ, ಹೆಂಗಪ್ಪ ಹಾಕ್ತಾನೆ. ಕೊಡ್ತಾ ಇದ್ದೀನಿ, ಬನ್ನಿ ತಿನ್ನಿ, ಟೇಸ್ಟ್ ಹೆಂಗಿದೆ ಅಂತ ನೀವು ಹೇಳಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ನಾಗರಬಾವಿ ಹತ್ರ ಹಳ್ಳಿ ಸವಿ ಅನ್ನೋ ಹೋಟೆಲ್ಗೆ ಬಂದಿದ್ದೀವಿ. ಏನಪ್ಪ ಸ್ಪೆಷಲ್ ಅಂತಂದರೆ, ನಾರ್ಮಲ್ ಆಗಿ ಚಿಕನ್ ಬಿರಿಯಾನಿನೇ ನಿಮಗೆ 160 180 ಇರುತ್ತೆ. ಅದು ನಾಟಿ ಕೋಳಿ ಚಿಕನ್ ಬಿರಿಯಾನಿ ಆದರೆ 260 280ಕ್ಕೆ ಹೋಗ್ಬಿಡುತ್ತೆ. ಆದರೆ ಇಲ್ಲಿ ನಿಮಗೆ ಒಂದು ಸ್ಪೆಷಲ್ ನಾಟಿ ಕೋಳಿ ಬಿರಿಯಾನಿ ಸೌದೆ ಒಲೆಯಲ್ಲಿ ಮಾಡಿಕೊಡೋ ಅಂಥ ನಾಟಿ ಕೋಳಿ ಬಿರಿಯಾನಿನ 220 ರೂಪಾಯಿಗೆ ಒಂದಕ್ಕೊಂದು ಫ್ರೀ ಕೊಡ್ತಿದ್ದಾರೆ. ಅಂದರೆ 110 ರೂಪಾಯಿಗೆ ಒಂದು ನಾಟಿ ಕೋಳಿ ಚಿಕನ್ ಬಿರಿಯಾನಿ. ನಾರ್ಮಲ್ ಚಿಕನ್ ಬಿರಿಯಾನಿ ಬರೋದೇ ಕಷ್ಟ, ಅಂಥದ್ರಲ್ಲಿ ನಾಟಿ ಕೋಳಿ ಬಿರಿಯಾನಿ ಕೊಡ್ತಿದ್ದಾರೆ. ಸೊ ಹೋಗ್ಬಿಟ್ಟು ಟೇಸ್ಟ್ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ಹಾಗೆ ಲೊಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಎಕ್ಸಾಕ್ಟಾಗಿ. ಸೊ ಆಲ್ಮರ ಬಸ್ ಸ್ಟ್ಯಾಂಡ್, ಪಾಪ್ರೆಡ್ಡಿಪಾಳ್ಯ ಬಸ್ ಸ್ಟ್ಯಾಂಡು ಅಪೋಸಿಟಲ್ಲಿ ಇರೋವಂಥದ್ದು ಹಳ್ಳಿ ಸವಿ. ಸೊ ಮಧ್ಯಾಹ್ನ ರಾತ್ರಿ 2 ಟೈಮು ನಾಟಿ ಕೋಳಿ ಬಿರಿಯಾನಿ ಕೊಡ್ತಾವ್ರೆ. ಹೋಗೋಣ ಬನ್ನಿ, ತಿನ್ಕೊಬರೋಣ. ಬಿಸಿ ಬಿಸಿ ನಾಟಿ ಕೋಳಿ ಬಿರಿಯಾನಿ ಸೌದೆ ಒಲೆ ರೆಡಿ ಆಗ್ತಾ ಇದೆ ಆಲ್ರೆಡಿ. ಬಿರಿಯಾನಿ ತುಂಬ ಚೆನ್ನಾಗಿದೆ. ನಾವಿಲ್ಲೇ ನಾಗರಬಾವಿಲಿರೋದು. ಬಿರಿಯಾನಿ ತಿನ್ನಬೇಕು ಅಂದರೆ ಇಲ್ಲಿ ಇದೇ ಜಾಗಕ್ಕೆ ಬರೋದು. ಭಾಳ ಟೇಸ್ಟ್ ಇದೆ, ಚೆನ್ನಾಗಿದೆ. ಸ್ವಲ್ಪ ರೇಟು ಪರವಾಗಿಲ್ಲ. ಫುಲ್ ಫ್ಯಾಮ್ಲಿ ಬಂದು ತಿನ್ನೋಂಥ ಜಾಗ ಇದು. ತುಂಬ ಎಲ್ಲ ಚೆನ್ನಾಗಿದೆ, ಎಲ್ಲ ಐಟಮ್ಸು ಚೆನ್ನಾಗಿದೆ. ಈ ಏರಿಯಲ್ಲೆಲ್ಲ ಇದೇ ಪರವಾಗಿಲ್ಲ, ಟೇಸ್ಟಾಗಿ ಚೆನ್ನಾಗಿದೆ. ನೀವು ಬಂದರೆ ಯಾವ ಫೇವ್ರೇಟ್ ಇದೆ? ನನಗೆ ಬಿರಿಯಾನಿನೇ. ಬಿರಿಯಾನಿ, ಚಿಕನ್ ಫ್ರೈ, ಬೋಟಿ ಫ್ರೈ ಎಲ್ಲ ತುಂಬ ಚೆನ್ನಾಗಿದೆ. ಚಿಕನ್ನು ಮಟನ್ನು ಎಲ್ಲ ಚೆನ್ನಾಗಿರುತ್ತೆ. ನಾಗರಬಾವಿ ಮಾಳ್ಗಾಳ ಪಾಪ್ರೆಡ್ಡಿಪಾಳ್ಯ ಆಲೂಮರ ಬಸ್ ಸ್ಟಾಪ್ ಎದುರುಗಡೆ ಹಳ್ಳಿ ಸೇವಿ ಹೋಟೆಲ್ ಇದೆ. ಏನೇನು ಸಿಗುತ್ತೆ ಸರ್ ಇಲ್ಲಿ ಮುದ್ದೆ, ಮಟನ್ ಕುರ್ಮಾ, ಬೋಟಿ, ಕೈಮಾ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ವೆಜ್ ಸ್ಟಾರ್ಟರ್ಸು, ಗೀ ರೈಸು, ಪೆಪ್ಪರ್ ಫ್ರೈ, ವೆರೈಟಿ ಡೈಲಿ ಒಂದು 2 ಥರ ವೆರೈಟಿ ಮಾಡ್ತೀವಿ. ಮತ್ತು ಸೌದೆ ಒಲೆಯಲ್ಲಿ ಮಾಡ್ತೀವಿ ಎಸ್ಪೆಷಲಿ ನಮ್ಮ ಹೋಟೆಲಲ್ಲೆಲ್ಲನೂ ಕೂಡ. ಏನು ಸ್ಪೆಷಲ್ ಸರ್ ಇಲ್ಲಿ? ಸ್ಪೆಷಲ್ ಬಂದು ಚಿಕನ್ ಬಿರಿಯಾನಿ ಆ್ಯಂಡ್ ನಾಟಿ ಕೋಳಿ ಬಿರಿಯಾನಿ. ಎಲ್ಲ ಕಡೆ ಹೋದರೆ 140 ರೂಪಾಯಿಗೆ ಒಂದು ಚಿಕನ್ ಬಿರಿಯಾನಿ, 140 150 ರೂಪಾಯಿ ಒಂದು ಚಿಕನ್ ಬಿರಿಯಾನಿ ತಗೋತಾರೆ. ನಾವು 160ಕ್ಕೆ ಬೈ ಒನ್ ಗೆಟ್ ಒನ್ ಚಿಕನ್ ಬಿರಿಯಾನಿ ಕೊಡ್ತೀವಿ. 220 240 ಕೊಟ್ಟು ನಾಟಿ ಕೋಳಿ ತಗೋತಾರೆ ಒಂದಕ್ಕೆ. ನಮ್ಮಲ್ಲಿ ಏನು ಮಾಡ್ತೀವಿ, 220ಕ್ಕೆ ಬೈ ಒನ್ ಗೆಟ್ ಒನ್ ನಾಟಿ ಕೋಳಿ ಬಿರಿಯಾನಿ ಕೊಡ್ತೀವಿ. ಅದು ನಮ್ಮ ಸ್ಪೆಷಲ್ಲು. ಅದಲ್ಲದೆ ಲೈವ್ ಕಿಚನು. ಸೊ ನಾವು ಬಿರಿಯಾನಿ ಯಾವ ರೀತಿ ಮಾಡ್ತೀವಿ, 160 ರೂಪಾಯಿ ಬಿರಿಯಾನಿ ಕೊಡ್ತಾರೆ, 220 ರೂಪಾಯಿ ನಾಟಿ ಕೋಳಿ ಬಿರಿಯಾನಿ ಕೊಡ್ತಾರೆ. ಯಾವ ರೀತಿ ಕೊಡ್ತಾರೆ, ಯಾಕೆ ಸಾಧ್ಯ ಅಂತಾರಲ್ಲ, ಬನ್ನಿ ನಾವು ಹಾಕೋ ರೈಸು ಕೂಡ ಗೊತ್ತು. ಜೀರಾ ಸಾಂಬಾರು ಹಾಕ್ತೀವಿ, 1 kg 100 ರೂಪಾಯಿ. ಏಕೆ ಇನ್ನೊಂದು ಕೇಸರಿ ಕಲಿ ಅಂತ ಹಾಕ್ತೀವಿ, ಅದು 88 ರೂಪಾಯಿ kg. ನಿಮ್ಮ ಕಣ್ಣು ಮುಂದೆನೇ ಹಾಕ್ತಾಯಿರ್ತೀವಿ, ಕಣ್ಣು ಮುಂದೆನೇ ಮಾಡ್ತಾಯಿರ್ತೀವಿ. ಹೋಟ್ಲು ಎದುರುಗಡೆನೇ ಕಾಣುತ್ತೆ. ಸೊ ನೀವು ನೋಡಿ ತೊಗೊಬೋದು. ಅಲ್ಲೇ ಕಾದು ನಿಂತು ಈ ರೀತಿ ಮಾಡ್ತಾರೆ, ಈ ರೀತಿ ದಮ್ ಹಾಕ್ತಾರೆ. ಎಲ್ಲನೂ ಕೂಡ ಬಾಳೆ ಎಲೆಯಲ್ಲಿ ಸರ್ವಿಸ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ, ಬಂದು ನೋಡಿ. ಟೈಮಿಂಗ್ಸು ಬೆಳಗ್ಗೆ 12 ಗಂಟೆಗೆ ಸ್ಟಾರ್ಟ್ ಆದರೆ ನೈಟ್ 11 ಗಂಟೆವರೆಗೂ ಇರುತ್ತೆ. 5 kg ನಾಟಿ ಕೋಳಿ ತೊಗೊಂಡಿದ್ದೀನಿ. ಸೊ 5 kg ನಾಟಿ ಕೋಳಿ ಬಿರಿಯಾನಿ ಮಾಡುವ. ಅದನ್ನು ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಬಿಡೋಣ. 1 ಬಕೆಟ್ ನೀರು ಹಾಕ್ಕೊಳ್ತಾ ಇದ್ದೀನಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, 1 ಸೋಟಷ್ಟು ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧದಷ್ಟು ಶುಂಠಿ ಪೇಸ್ಟು. ಇದನ್ನು ಕೂಗಿಸ್ಕೊಳ್ಳೋಣ. 1 ಲೀಟ್ರು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ, ಏಲಕ್ಕಿ, ಲವಂಗ, ಮರಾಠಿ ಮೊಗ್ಗು, ಚಕ್ಕೆ, ಅನಾನಸ್ ಹೂವು. ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. 5 kg ಹಾಕ್ಕೊಳ್ತಾ ಇರೋದು ಇದು. 1 kg ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 1 ಕಟ್ಟು ಪುದೀನ, 1 ಕಟ್ಟು ಮೆಂತೆ, 1 ಕಟ್ಟು ಕೊತ್ತಂಬರಿ. ಸೊ 3 ತಗೊಂಡು ನೀಟಾಗಿ ಕಟ್ ಮಾಡಿ ಮಡಿಕೊಂಡಿದ್ದೀವಿ ನಾವು. ಒಂದು 5 kgಗೆ ಇಷ್ಟು 3 ಮಿಕ್ಸ್ ಮಾಡಿ
ಸೊ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ ಒಂದು ಇಡಿಯಷ್ಟು. ಬೆಳ್ಳುಳ್ಳಿ ಪೇಸ್ಟ್ ಇದು 2 ಸೋಟಷ್ಟು ಹಾಕೋತಾ ಇದ್ದೀನಿ. 1 ಸೋಟಷ್ಟು ಶುಂಠಿ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಪೇಸ್ಟು 1 ಸೋಟ್ ಹಾಕೊಳ್ತಾ ಇದ್ದೀನಿ. ನೋಡಿ, ಹಸಿಮೆಣ್ಸಿಕಾಯಿ ಪೇಸ್ಟು ಮತ್ತು ಬೆಳ್ಳುಳ್ಳಿ ಪೇಸ್ಟು ಎಣ್ಣೆಲಿ ಹುರ್ದಂಗೆ ಸ್ಮೆಲ್ಲು ಘಮ ಘಮ ಅಂತ ಐತೆ. ಈ ಥರ ಘಮ ಬರಬೇಕು. ಈ ರೀತಿ ನೀಟಾಗಿ ಎಲ್ಲ ಆದಮೇಲೆ ಇದು ಗರಂ ಮಸಾಲ ನಮ್ಮ ಹೋಟೆಲ್ದು ಯಾವ ರೀತಿ ಮಾಡೋದು ಅಂತ ಆಮೇಲಿಂದ ಹೇಳ್ಕೊಡ್ತೀನಿ. 1 kgಗೆ 10 ಗ್ರಾಮಷ್ಟು ಹಾಕ್ಕೊಬೇಕು. ಇದು ಧನಿಯಾ ಪೌಡ್ರು. ಧನಿಯಾನ ನಾವೇ ಒಣಗಿಸಿ ತೊಗೊಬಂದು ಸ್ವಲ್ಪ ಪೌಡ್ರ್ ಮಾಡಿ ಮಡಿಕೊಬೇಕು. ತುಂಬ ಚೆನ್ನಾಗಿರುತ್ತೆ. ಅರ್ಧ ಬಕೆಟಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಅಳತೆ ಪ್ರಕಾರ ನೀವು ಅಕ್ಕಿ ಎಷ್ಟು ಹಾಕ್ತಿರೋ ಆ ಡಬಲ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. 2 ವಿಸಿಲ್ ಕೂಗಿತ್ತಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಣ್ಣೆ ಎಷ್ಟು ಬಿಟ್ಟಿದೆ ಚಿಕನ್ನು, ಅದಕ್ಕೆ ನಾಟಿ ಕೋಳಿ ಏನದು. ಈಗ 5 kg ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟೊತ್ತು ನೆನೆಸಿದ್ರಿ ಈಗ? ಇದು ಒಂದು 20 ನಿಮಿಷ ನೆನೆಸಿದ್ದೀನಿ. ಇನ್ನು 1.5 ಸೋಟಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮುಂಚೆ 1 ಸೋಟ್ ಹಾಕಿದ್ದೆ. ನಂದಿನಿ ತುಪ್ಪ ಸರ್ 1 kgಗೆ 100 ಗ್ರಾಮ್ ಥರ ಹಾಕೊಬರೋಣ. ತುಂಬ ಚೆನ್ನಾಗಿ ಬರುತ್ತೆ. ದಮ್ ಕಟ್ಟೋಣ. ಸ್ವಲ್ಪ ಮೇಲ್ಗಡೆ ನೀರು ಇದ್ದಂಗೆ ಇರಲಿ. ನಾಟಿ ಕೋಳಿ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಚಿಕನ್ ಯಾವ ರೀತಿ ಬೆಂದಿದೆ. ರೈಸ್ ನೋಡಿ ಎಷ್ಟು ಸಾಫ್ಟಾಗಿದೆ ಪೀಸಸ್. ರೈಸು ಕೂಡ ನೀರ ನೋಡಿ ಎಷ್ಟು ಬೇಕಷ್ಟು ಮಾತ್ರ ನೀರು ಹಾಕಬೇಕು. ಜಾಸ್ತಿ ಹಾಕೋಕೆ ಹೋದರೆ ಮುದ್ದೆ ಆಗುತ್ತೆ. ಸೌದೆ ಒಲೆ ಬಿರಿಯಾನಿ ಘಮ ಸಖತ್ತಾಗಿದೆ. ಫಸ್ಟು ತಿನ್ನೋಣ ಅನಿಸ್ತೈತೆ. ನಮಗೇನು ಈಗ ಇವತ್ತು ಮಧ್ಯಾಹ್ನ ತಿನ್ಕೊಂಡು ಹೋಗಿದ್ದು, ಸಂಜೆಗೇನು ಅಂತ ಎಫೆಕ್ಟ್ ಆಗಲ್ಲ. ಬೇರೆ ಹೋಟೆಲ್ಗಳು ತುಂಬ ಟೇಸ್ಟ್ ಮಾಡ್ತೀವಿ, ಬಟ್ ಅದು ಒಂಥರ ಬೇರೆ ಎಫೆಕ್ಟ್ ಇರುತ್ತೆ. ಪುನಃ ಬರಬೇಕು ಅನ್ಸಲ್ಲ. ಸೇಫ್ ಆಗಿದೆ. ಮೇಯ್ನ್ ಒಂದು ಈಗ ಪೆಪ್ಪರ್ ಚಿಕನ್ ಅಂತ ನಾವೇನು ಆರ್ಡರ್ ಮಾಡ್ತೀವಿ, ಪ್ಯೂರ್ ಪೆಪ್ಪರ್ ಯೂಸ್ ಮಾಡ್ತೀವಿ, ಸೋಯಾ ಸಾಸೆಲ್ಲ ಯೂಸ್ ಮಾಡೋದು. ಇದು ಮೇಯ್ನ್ ನಮಗೆ. ಇದರಲ್ಲೇ ಯೂಸ್ ಮಾಡ್ಕೊಂಡು ನಾವು ಹೋಟ್ಲ್ ಬರೋದು, ಇದೆಲ್ಲ ಗಮನ ಇಟ್ಕೊಂಡು. ಸೊ ಅದರಿಂದ ನಾವು ಫ್ರೆಂಡ್ಸು ವರ್ಕ್ ಮಾಡ್ಬೇಕಾದ್ರೆ ಹಾಗೆ ಬರ್ತಾನೆ ಇರ್ತೀವಿ. ಫ್ಯಾಮಿಲಿ ಸಮೇತ ಬರ್ತಾ ಇರ್ತೀವಿ. ಸೊ ನಾನು ಒಂದು 6 ಮಂತ್ಸಿಂದನೂ ಬರ್ತಾಯಿದ್ದೀನಿ ಇಲ್ಲಿಗೆ. ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಇಲ್ಲೇ ಬರ್ತೀವಿ. ಸೊ ನಮ್ಮ ವೈಫು ಕೂಡ ಯಾವಾಗಲೂ ಆಲ್ಮೋಸ್ಟ್ ಒಂದು ತಿಂಗಳು 1-2-3 ಸತಿ ಅಂತೂ ಬಂದೇ ಬರ್ತೀವಿ ಇಲ್ಲಿಗೆ. ಚೆನ್ನಾಗಿದೆ, ಬರ್ಬೋದು. ಯಾವ್ದು ನಿಮ್ಮ ಫೇವ್ರೇಟ್? ಸೊ ಫೇವ್ರೇಟ್ ಯಾವಾಗಲೂ ಕೂಡ ಇದೇನೇ, ನಾಟಿ ಕೋಳಿ ಬಿರಿಯಾನಿ ಜೊತೆಗೆ ಲಾಲಿಪಾಪು ಮತ್ತು ಕಬಾಬು. ಓಕೆ. ಸೊ ಯಾವಾಗಲೂ ಇದೇ ಫೇವ್ರೇಟು. ನಾನು ಬಂದಾಗೆಲ್ಲ ಇದನ್ನೇ ಜಾಸ್ತಿ ಆರ್ಡ್ರ್ ಮಾಡೋದಿಲ್ಲ. ಚಿಕನ್ ಬಿರಿಯಾನಿ ನಿಮಗೆ? ಚಿಕನ್ ಎಲ್ಲ ನಾಟಿ ಕೋಳಿ ಅಮೌಂಟ್ ಇಸ್ಕೊಳ್ಳೋದು ಒಂದು ಸೇರು ಕಟ್ಟು. ಸೊ ಸೌದೆ ಒಲೆಯಲ್ಲಿ ಮಾಡಿಕೊಟ್ಟಿರೋಂಥ ನಾಟಿ ಕೋಳಿ ಬಿರಿಯಾನಿ ಬಿಸಿ ಬಿಸಿ ಅವರು ತಿರುಗಬೇಕಾದ್ರೆ ದಮ್ಮು ಹೊಡಿಬೇಕಾದ್ರೆ ಘಮ 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 ಅಂತಿತ್ತು. ಆ ಸ್ಮೆಲ್ಗೆ ಬಾಯಲ್ಲೆಲ್ಲ ನೀರು ಬರ್ತಿತ್ತು. ಸೊ ಇನ್ನು ತಟ್ಟೆ ಮುಂದೆ ಇದೆ. ಸೊ ಇನ್ನೂ ಎಷ್ಟು ಟೆಂಪ್ಟಿಂಗ್ ಆಗಿರಬೇಕು ಲೆಕ್ಕ ಹಾಕಿ. ಬಿಸಿ ಬಿಸಿ ಬಿರಿಯಾನಿ ಸಖತ್ತಾಗಿ ಮಾಡಿಕೊಟ್ಟಿರೋ ಅಂಥದ್ದು. ಮನೆಯಲ್ಲಿ ಯೂಸ್ ಮಾಡುವಂಥ ಒಂದು ಐಟಮ್ಗಳನ್ನ ಹಾಕಿ ಮಾಡಿಕೊಟ್ಟಿರೋಂತಹ ಬಿರಿಯಾನಿ ನೀವು ಕೂಡ ಮನೇಲಿ ಮಾಡ್ಕೋಬೋದು. ರೆಸಿಪಿ ಫುಲ್ ರೆಸಿಪಿ ತೋರಿಸಿದ್ದಾರೆ. ಆಮೇಲೆ ನೀವೇನಾದರೂ ಇಲ್ಲಿ ಬಂತು ಅಂದರೆ ಆಹಾ, ಈ ಥರ ಬಿಸಿ ಬಿಸಿ ನಾಟಿ ಕೋಳಿ ಬಿರಿಯಾನಿ ಒಂದಕ್ಕೆ ಒಂದು ಫ್ರೀ ಸಿಗುತ್ತೆ. 220 ರೂಪಾಯಿಗೆ 2 ಬಿರಿಯಾನಿ ಸಿಗುತ್ತೆ. ಸೊ ನಾರ್ಮಲ್ ಬಿರಿಯಾನಿ ಲೆಕ್ಕದಲ್ಲಿ ನಿಮಗೆ ನಾಟಿ ಕೋಳಿ ಬಿರಿಯಾನಿನೇ ಕೊಡ್ತಿರೋವಂಥದ್ದು ಹಳ್ಳಿ ಸೈಡ್ನಲ್ಲಿ ನಾಗರಬಾವಿ. ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು, ಡೈರೆಕ್ಟಾಗಿ ಬರ್ಬೋದು.
ಇಂತಹ ಒಂದು ಸೂಪರಾಗಿರೋ ನಾಟಿ ಕೋಳಿ ಬಿರಿಯಾನಿನ ಸವಿಬಹುದು. ಪರ್ಫೆಕ್ಟಾಗಿ ಮಾಂಸ ಕುಕ್ಕಾಗಿದೆ. ಫ್ಲೇವರ್ಫುಲ್ ಆಗಿದೆ ಅವರು. ಬರೀ ಮಾಂಸ ನೋಡಿದ್ರೆ ಫ್ಲೇವರ್ ಆಗಿದೆ. ಒಂದು ರೈಸು ಇನ್ನೂ ಸೂಪರಾಗಿರುತ್ತೆ. ಉದುದ್ರಾಗಿ ಮಾಡಿಕೊಟ್ಟಿರೋಂತಹ ಒಂದು ದಮ್ ಕಟ್ಟಿ ಮಾಡಿಕೊಟ್ಟಿರೋ ದಮ್ ಬಿರಿಯಾನಿ. ರೈಸು ಅಷ್ಟೇ ಗಮ್ ಗುಡ್ತಿದೆ. ಚೇರ್ಸ್. ಆಹಾ, ಒಂದೇ ತುತ್ತಿಗೆ ನಿಮಗೆ ಫುಲ್ಲು ಸೂರ್ಯ ಆಗೋಯ್ತು. ಆ ಥರ ಇದೆ ರುಚಿ. ಪರ್ಫೆಕ್ಟಾಗಿ ಮಸಾಲೆ ಎಲ್ಲ ಹಿಡ್ಕೊಂಡು ಒಂದು ಒಳ್ಳೆ ದಮ್ ಬಿರಿಯಾನಿ.